ಚಂದ ಕೈಯೆಲ್ಲ ತೋರ್ಸ್ ಮಾತಾಡ್ಸ್ಬಾರ್ದು. ನನ್ ತಂಗಿ ಇಸ್ ಬ್ಯಾಕ್ ಟು ಇಂಡಿಯಾ ಗಾಯ್ಸ್. ನಾಚಿಕೆ ಆಗುತ್ತಪ್ಪ. ಇಲ್ಲ ಸ್ವಲ್ಪ ಇರೋಲ್ಲೇ ಟೇಪ್ಲ ಬಂದ್ರೆ ನೆಟ್ಗಿರೋ. ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಇಲ್ಲಿ ಒಬ್ರು ಹಿಂಗ್ ಗುದ್ಕೊಂಡು ಹೋದ್ರು. ತಪ್ಪಿಲ್ಲ ತಲೆಲ್ಲ ಗುದ್ಬೇಕು ಯಾವಾರಾದ್ರೂ ಭಯ ಭಯ ಒಂಥರ ಟಕ್ 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 ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಎಸ್, ಇವತ್ತು ಇನ್ಮೇಲಿಂದ ಬರುವಂತ ವ್ಲಾಗ್ಸ್ ಅಲ್ಲಿ ಬರೀ ಇವಳೊಬ್ಳೆ ಸಂಧ್ಯಾ ವ್ಲಾಗ್ಸ್ ಅನ್ನಲ್ಲ, ಇದ್ರ ಜೊತೆ ಇನ್ನೊಂದು ಕೊತ್ತಿನೂ ಬರ್ತಿದೆ. ಸೊ ನನ್ ತಂಗಿ ಇಸ್ ಬ್ಯಾಕ್ ಟು ಇಂಡಿಯಾ ಗಾಯ್ಸ್. ಫುಲ್ ಎಕ್ಸೈಟೆಡ್ ನಾನಂತೂ. ಇವಳು ಇವಾಗ್ಲೇ ಸ್ಟಾರ್ಟ್ ಮಾಡ್ಕೊಂಡವಳೆ. ಏನಂತ? ನಮ್ಮ ಅಕ್ಕ ಬರ್ತಾಳೆ. ನಾನೇನು ನಾಚಿಕೆ ಆಗುತ್ತಪ್ಪ. ನಮ್ ವರ್ಷಿತಂಗ ಅಕ್ಕ ಏನಕ್ಕನು ಏನೋ ಒಟ್ನಲ್ಲಿ ನನ್ ತಂಗಿ ಸೋಡಾ ಇಸ್ ಬ್ಯಾಕ್. ಸೊ ಏರ್ಪೋರ್ಟ್ ಅಲ್ಲಿ ಇಳ್ಕೊಂತಾಳೆ. ಸೊ ಏನೇನೋ ಇತ್ತು, ನಾನು ಟ್ಯಾಬ್ ಅಲ್ಲಿ ಹೆಸರೆಲ್ಲ ಬರ್ಕೊಂಡು ಹಿಂಗ್ ಅನ್ನೋದು ಇದೆಲ್ಲ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ ಸಿಕ್ಕಿಲ್ಲ ಅನ್ಬಿಟ್ಟು ಪಾಪ ಬಸ್ಸಲ್ಲಿ ಬರ್ತಾವಳೆ ಗೋವಾ ಇಂದ ಇಲ್ಲಿಗೆ. ಅಂದ್ರೆ ಅವ್ಳು ಗೋವಾದಲ್ಲ ಇದ್ದಿದ್ದು, ರಷ್ಯಾದಲ್ಲಿ ಇದ್ದಿದ್ದು. ಅಲ್ಲಿಂದ ಪಾಪ ಫ್ಲೈಟ್ ಅಲ್ಲಿ ಬಂದಿದ್ದಾರೆ, ದುಬೈಯಲ್ಲಿ ಸ್ಟೇ. ಪಾಪ 3 ದಿವಸದಿಂದ ಟ್ರಾವೆಲ್ ಮಾಡ್ತಿದ್ದಾರೆ ಫ್ಲೈಟ್ ಕರೆಕ್ಟ್ ಸಿಗ್ದಿರಾ. ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮಕ್ಳಿಗೆ ಅಬ್ರಾಡ್ ಅಲ್ಲಿ ಓದ್ತಿರೋರು ಟ್ರಾವೆಲ್ ಮಾಡೋದು. 3 ದಿವಸದಿಂದ ಒಂದೇ ಬಟ್ಟೆಲ್ಲ ಅವಳೆ. ಸೊ ಇವಾಗ ಬಂದಿದ ತಕ್ಷಣ ಬಕೆಟ್ ನೀರು ಅಷ್ಟೇ. ನಮ್ಮ ಅಪ್ಪ ಅಮ್ಮ ಅಷ್ಟೇ ನಮ್ಮನ್ನ ಅಲ್ಲೇ ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಇವಾಗ ವರ್ಷ ಮೇಲೆ ಹೆವಿ ಲವ್ ಅಲ್ವಾ ಅವ್ರಿಗೆ. ಸೊ ಇವಾಗ ಅವಳು ಆಲ್ರೆಡಿ ತುಮಕೂರಲ್ಲಿ ಇದ್ದಾಳೆ, ಬಸ್ಸಲ್ಲಿ ಬರ್ತಿದ್ದಾಳೆ. ಸೊ ಇವಾಗ ನಾವು ಒಂಚೂರು ಪ್ರಿಪರೇಷನ್ ಮಾಡ್ಬೇಕು. ಏನೂ ಮಾಡಿಲ್ಲ ಅಂದ್ರೆ ಅವಳು ನಾವು ಬಂದಿದ ತಕ್ಷಣ ಸಾಯಿಸ್ಬಿಡ್ತಾಳೆ. ಬೇಸಿಕಲಿ ಏನ್ ಮಾಡ್ತೀವಿ ಅಂತ ನಮಗೂ ಐಡಿಯಾ ಇಲ್ಲ. ಬಟ್ ನೋಡೋಣ, ಫಸ್ಟ್ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋದ್ರೆ ತಲೆಗೆ ಏನಾದ್ರು ಐಡಿಯಾ ಬರ್ಬೋದು ಅಂತ. ಸೊ ಅದೇನು ಗೊತ್ತಾ, ಸರ್ಪ್ರೈಸಸ್ ಕೊಟ್ಟಿ ಏನ್ ಸರ್ಪ್ರೈಸ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಕೋಮ ಇಲ್ಲ ಓಮೋ ಕಳಿಸ್ತಾಳೆ. ಇನ್ ಸ್ವಲ್ಪ ದಿನ ಬಿಟ್ರೆ ಇವಳು ನನ್ನ ಕೋಮಕ್ ಕಳಿಸ್ತಾಳೆ. ವರ್ಷ ಬಂದ್ಮೇಲೆ ನೋಡಿ ಬೇಕಿದ್ರೆ ಯಾರ್ ರೇಂಜಿಗೆ ಇರುತ್ತೆ ಅಂತ. ಬೆಳಗ್ಗೆ ನೈಟಿ ಹಾಕೊಂಡ್ಬಿಟ್ಟಳು ಇವಳು. ಬೆಳಗ್ಗೆ ರಾತ್ರಿ ಎಲ್ಲ ನೋಡಲ್ಲ ಅಮ್ಮ 24/7 ಏನು ನೈಟಿ ಹಾಕೊಂತೀನಿ ಅಂದ್ರೆ ನೈಟಿ ನಮ್ಮ ಅಜ್ಜಿದು ಅಂತ ಹೇಳಕ್ ಬಂದೆ. ಏನಕ್ಕೆ ಚೇಂಜ್ ಆಗಿದೆ? ಏನು ಬಟ್ಟೆ ಇಲ್ಲ? ವೇರ್ ಇಸ್ ಯುವರ್ ಬಟ್ಟೆ? ಕೊಟ್ಟಿಲ್ಲ ಕಿತ್ಕೊಂಡು. ಯಾಕಜ್ಜಿ? ಏ ಇಲ್ಲ, ನಾನು ನಿನ್ ಸೆಕ್ಸಿ ಹಾಕಂತಿದ್ಯಾ ನೋಡು, ಎಷ್ಟು ಚೆನ್ನಾಗಿದ್ಯಾ. ಇಲ್ಲ ಎಲ್ಲ ಬಿಟ್ಬಿಟ್ಟಿದೀವಿ ಸರ್. ವರ್ಷಿ ಬರ್ತಾಳಂತ. ಏನ್ ಅಡ್ಗೆ ಮಾಡ್ಕೆ ಹುಳ್ಳಿಕಾಳು ಸಾರು ಮಾಡಿ ಅನ್ನ ಮಾಡಿ ಸ್ವಲ್ಪ ಪಾಯಸ ಮಾಡೋಣ. ಮಾಡಮ್ಮ. ನಮ್ಗೆಲ್ಲ ರಾತ್ರಿ ಅನ್ನ ತಿನ್ಸ್ತಾರೆ. ದೊಡ್ಡದಾಗ ಆಚೆ ಹೋಗಿ ಬಂದ್ರೆ ಪಾಯಸ ಗೀಸ ಎಲ್ಲ ಮಾಡ್ತಾರೆ. ಇರ್ಲಿ. ಸೊ ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ. ನೀನ್ಯಾಕೆ ಹಂಗ್ ನೋಡ್ತಿದ್ಯಾ? ನೋಡ್ಬೇಡ ನೀನನ್ನ. ನೀನೇ ನೋಡ್ಬೋದು. Emotional damage. ಮತ್ತೆ ಇನ್ಯಾರು ನೋಡ್ತಿದ್ಯಾ? ನಾನು ನಮ್ಮ ಅಮ್ಮನ್ ನೋಡ್ತಾ ಇದ್ದೀನಿ. ಅಮ್ಮ ಎದ್ ಬಾಮ್ಮ. ಉಷಿತಾ, ಇದ್ರಿಂದ ನಿಂಗೆ ಅರ್ಥ ಆಗ್ಬೇಕಾಗಿರೋದೇನು ಅಂದ್ರೆ, ನಿನ್ಗೆ ಇಲ್ಲೊಂಚೂರು ಬೆಳೆ ಇಲ್ಲ. ವಾಪಸ್ ರಷ್ಯಾಗ ಹಂಗೆ ಹೋಗ್ಬಿಡು. ಅಲ್ವೇನೆ? ಇಲ್ಲ ಅಕ್ಕ ಬಾರೆ ಫೋನಿಂದ ಆಚೆ ಬರ್ತಾಳೆ. ಸ್ಟಾರ್ಟ್ ಆಯ್ತು. ಇನ್ಮೇಲೆ ವರ್ಷಿ ಕಡೆ ಇರ್ತಾಳೆ, ನನ್ನನ್ನ ಸಪ್ರೇಟ್ ಮಾಡ್ತಾಳೆ ನೋಡಿ ಬೇಕಿದ್ರೆ. ಅಪ್ಪ ಇನ್ನೊಬ್ರು ಇದ್ರೆ ಇಬ್ಬಿಬ್ರು ಕರೆಕ್ಟ್ ಮ್ಯಾಚ್ ಆಗ್ತಿತ್ತು ಪಾಪ. ಇನ್ನೊಬ್ರು ಇದ್ರು ಇವಾಗ ಇದಾರೆ. ಯಾರು? ನಮ್ ದೊಡ್ಡಮ್ಮ ಮಗಳು ದೊಡ್ಡಪ್ಪ ಮಕ್ಳು ಚಿಕ್ಕಪ್ಪ ಮಕ್ಳನ್ನವರೆಲ್ಲ ನಮ್ಮ ಮಕ್ಳು ಇದ್ದಂಗಲ್ಲ. ನಮ್ಮಪ್ಪ ಡವ್ ಮಾಡ್ತಾ ಜಯಿಸಿದಲ್ಲ ಮ್ಯಾಟ್ರು. ಬೇರೆ ಏನೋ ಐತೆ ಮ್ಯಾಟ್ರು. ಅಲ್ಲ ಗಂಡು ಮಗು ಇದೆ. ಅವ ಬೇರೆ 6 ಜನ ಇದಾರೆ ನನ್ನ ಫ್ಯಾಮಿಲಿಯಲ್ಲಿ. ಡವ್ ಅಂದ್ರೆ ಡವ್ ಡೇಟಿ ನೀನು. ಅಮ್ಮ ಬಾಮ ಸ್ವಲ್ಪ ಇರಲೇ. ನಾನು ಇನ್ಫ್ಲೂಯೆನ್ಸರ್ ಮಾ. ಗೊತ್ತಾ ಇನ್ಫ್ಲೂಯೆನ್ಸರ್ ಅಂದ್ರೆ ಯಾರು ಅಂತ? ಅಮ್ಮ ಅದಕ್ಕೆ ಹೋಗೋಣ. ಚಿಲ್ಡ್ರೆ ಎಲ್ಲ ಮುಂದಕ್ಕೆ ಹೋಗೋಣ. ಅಮ್ಮ ತಾಯಿ ಅಂತ ಹೊಡ್ಕೊಂತವಳೆ. ಕಾಲೇಜಿಗೆ ಹಾಕೋತಾ ಇಲ್ಲ ನೀನು? ಅಪ್ಪ ಹೋಗ್ತೇನೆ. ಬರ್ತದ? ಇಲ್ಲ, ಓದ್ಗನ ತಾನೆ ಮನೇಲಿ ನಿದ್ದೆ ಮಾಡಕ ಬರೋದು ನೀವು? ಅವ್ರಿಬ್ರು ಓದ್ಬಿಟ್ಟು ಏನಾಗಾರೆ ಕುರಿಕೆಲ್ಲ ಹಾಕ್ತೀನಿ.
ಶಾರ್ಟೇಜ್ ಡ್ಯೂಟಿ ಎಷ್ಟೋ ದಿನ ಪರ್ದಾಡೋಳ್ ನಾವ್ ಅಕ್ಕ. ಯಾರೋ ನೀನಲ್ಲಪ್ಪ. ನೀನ್ ಯಾರೇ? ನೀನ್ ಯಾರ ನನ್ ಬಗ್ಗೆ ಮಾತಾಡಕ್ಕೆ? ನೀನ್ ಯಾರೇ? ನೀನ್ ಆ ಥರ ಆಗ್ಬಾರ್ದಂತ ನನ್ನ ಕಾಲೇಜ್ ಅಪ್ಪ ಏನಕ್ಕೆ ಗುಡ್ ನಮ್ದೆ ಹಂಗೆ ಹತ್ರ ಬಂದ್ರೆ ನೆಟ್ಗಿರೋ ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಏನಕ್ಕೆ ಏನ್ ಅನ್ಕೊಂಡಿದ್ಯಾ ನೀನು? ಗೈಸ್ ಬರೀ ಬೈಯದೇ ಆಗೋಯ್ತು ನಮ್ಮ ಅಮ್ಮದು. ಮಮ್ಮಿ ಮಾಡು ಹೊಡೆದೇ ನಮ್ಮಮ್ಮ ಹೊಡಿತಾರೆ ಗೈಸ್. ನಾನು ಮಾರ್ಕೆಟ್ಗೆ ಬರಲ್ಲ ಇನ್ಮೇಲೆ. ಬೊಕ್ಕೆ ಕೊಡೋಣ ಅನ್ಕೊಂಡ್ವಿ, ಬಟ್ ನಾವು ಗೈಸ್ ನಾನು ಬೊಕ್ಕೆ ಕೊಡೋಣ ಅನ್ಕೊಂಡ್ವಿ, ಆದ್ರೆ ಬೊಕ್ಕೆಗೆ ಇವಾಗ ಸದ್ಯಕ್ಕೆ ಇಲ್ಲೆಲ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾವು ವಿ ಆರ್ ಮ್ಯಾನೇಜಿಂಗ್ ವಿತ್ ಕಾಲಿಫ್ಲವರ್. ಸೊ ಫ್ಲವರ್ ಇದೆಯಲ್ಲ, ಸಿ ಎಷ್ಟು ಸಗದಾಗಿದೆ. ಇದನ್ನ ನನ್ನ ತಂಗಿಗೆ ಅವಳು ಬಂದಿದ ತಕ್ಷಣ ಹಿಂಗ್ ಕೊಡೋಣ ಅಂತ ಇದೀವಿ. ವೇಟ್ ಹಿಂಗ್. ಓ ನಮ್ಮ ಅಪ್ಪ ಕರ್ಬೇವ್ ತಂದೈತ್ ಗುರು. ನನ್ನ ಐಡಿಯಾ ಏನಿತ್ತು ಅಂದ್ರೆ, ಇದು ಕಾಲಿಫ್ಲವರ್ ಇದು ಎಲೆಗಳೆಲ್ಲ ಇರಲ್ವಲ್ಲ, ಕಟ್ ಮಾಡ್ಬಿಟ್ಟಿರ್ತಾರೆ ಯೂಶಲಿ. ಸೊ ಡಿಸೈನ್ ಹಿಡ್ಕೊಳ್ಳೆ ಒಂದ್ ನಿಮಿಷ. ಈಗ ಇದನ್ನ ಡೆಕೋರೇಟ್ ಮಾಡಿ ಎತ್ಕೊಂಡು ಹೋಗ್ತೀವಿ. ನೋಡಿ ಇವಾಗ ನಾನು ಏನ್ ಅವತಾರ, ಬಿಕಾಸ್ ಪ್ರೂವ್ ಮಾಡ್ಕೊಬೇಕಲ್ಲ ನಾವು ತರಕಾರಿ ಅಂಗಡಿ ವ್ಯಾಪಾರಸ್ಥರು ಅಂತ. ಏನ್ ಅನ್ಕೊಂಡಿದ್ದೀರಾ? ನಮ್ಗೆಲ್ಲ ಕ್ರಿಯೇಟಿವಿಟಿ ಬೈ ಬಾಣೆ ಬಿಲ್ಡ್ ಆಗ್ಬಿಟ್ಟಿದೆ. ಬಿದ್ದೋಯ್ತು. ನೀನೇನ್ ಪಾಪಿನೇ ನೀನು? ಮಮ್ಮಿ ನೀನ್ ಎಷ್ಟು ದೊಡ್ಡ ಪಾಪಿ ಗೊತ್ತಾ? ನಮ್ಮ ಅಪ್ಪ ಹಾಗೆ ಬೈಯೋದು, ಎಷ್ಟು ಪಾಪಿನೇ ಸಾಕೆ. ಒಂದ್ ಕ್ಯಾರೆಟ್ ಇನ್ನೊಂದಕ್ಕೆ ಬದ್ನೆಕಾಯಿ ದೊಡ್ಡದಾಗಿ ಚಿಕ್ಕ ತಗೊಂಬಾರ. ನೆಕ್ಸ್ಟ್ ಮೆಣಸಿನ್ಕಾಯಿ ತೊಳೆ ಚಿಕ್ಕ ಬೀಟ್ರೋಟ್. ಹಾ ಗೈಸ್ ಇದು ಇಲ್ಲಿ ಹಿಂಗೆ ಕಡೆ. ನೀನು ಡೌ ಮಾಡ್ಬೇಡಮ್ಮ ನೀನು. ಗೈಸ್ ನಮ್ಮ ಅಪ್ಪ ನಮ್ಮ ಅಮ್ಮನ್ ಕಾದು 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 ಹೋಗ್ತಾ ಇದ್ ನೋಡ್ರಿ ಇಲ್ಲಿ. ನಮ್ಮ ಅಮ್ಮದಿದೆ ಯಾವಾಗ್ಲೂ, ಹೇಳಿದ ತಕ್ಷಣ ಬರಲ್ಲ. ನಮ್ಮ ತರಕಾರಿ ಬೊಕ್ಕೆ ಇಸ್ ರೆಡಿ ಗೈಸ್. ಇವಾಗ ಹೋಗ್ತಾ ಇದೀವಿ ನಾವು ನನ್ನ ತಂಗಿ ಗಿಫ್ಟ್ ಮಾಡಕ್ಕೆ. ತರಕಾರಿ ಇಕ್ಕಿದೀವಿ, ಯಾಕಂದ್ರೆ ನನ್ನ ತಂಗಿ ತರಕಾರಿ ತಿನ್ನಲ್ಲ. ಅಂಡ್ ಈ ತರಕಾರಿಗಳನ್ನ ನೋಡಿ ಅವಳು ತುಂಬಾನೇ ದಿನಗಳಾಗಿರುತ್ತೆ. ಸೊ ನೆನ್ಪು ಮಾಡೋಣ ಅಂತ ಇದನ್ನೇ ಬೊಕ್ಕೆ ತರ ಕೊಡ್ತಾ ಇದೀವಿ. ಅಂಡ್ ನಮ್ಮ ಅಪ್ಪ ಒರಿಜಿನಲ್ ಬೊಕ್ಕೆ ತಂದೈತಪ್ಪ ನಮ್ಮ ಹುಡುಗಿಗೆ. ವರ್ಷಿಗೋಸ್ಕರ ಬೊಕ್ಕೆ ತಂದವ್ರೆ ನಮ್ಮಪ್ಪ. ನಾನು ನಾನು ಹೆಂಗ್ ಬರ್ತಾರ ಜನಗಳು. ನಮ್ಮಪ್ಪ ಹೆಂಗ್ ರೆಡಿ ಆಗಿದ್ರು ಗೊತ್ತಾ? ನೋಡಿ, ಇನ್ನು ಏರ್ಪೋರ್ಟ್ ಹೋಗಿದ್ರೆ ಇನ್ನು ಹೆಂಗೆಲ್ಲ ರೆಡಿ ಆಗ್ತಿದ್ದೆ ನೀನು. ಯಾವ ಟೈಮ್ ಹಂಗಿರ್ಬೇಕಾಗಿತ್ತೀವಮ್ಮ. ಎಲ್ಲ ತಗೊಂಡು ಚೆನ್ನಾಗಿತ್ತು. ಅದೇ ದೂರದಲ್ಲಿರೋರ್ ಬಗ್ಗೆ ಹೊಗಳ್ತಾರೆ, ಹತ್ತಿರದಲ್ಲಿದ್ರೆ ಬಿಡೋದಾಡಿ. ಪಾಠ ಹೋದೆ ಅಲ್ಲ, ಅಲ್ಲಿರೋ ಅಸ್ಕರಾಗಲ್ಲ ಲೌಟ್ ಆಗ್ತಾವಲ್ಲ ಅಣ್ಣ. ಓ ಅಕ್ಷರ ಎಲ್ಲ ಹೋಗಿ ನನ್ನ ತಂಗಿ ಪಾಸ್ ಆಗಲ್ಲ ಒಂದಿನ ಕಾಲೇಜ್ ರಜೆ ಹಾಕಿ. ಏನ್ ವಾಟ್ ಆರ್ ಯು ಅಪ್ ಟು ಪವಿ? ಕಾಲೇಜ್ಗೆ ಏನಕ್ಕೆ ರಜೆ ಹಾಕ್ತಿ? ಕಾಲೇಜ್ ರಜೆ ಹಾಕ್ತಿ? ಕಾಲೇಜ್ ರಜೆ ಹಾಕ್ತೀಯ? ಅಮ್ಮ ನಿನ್ ಮಗಳು ನನ್ ಹೊಡಿತಾಳಮ್ಮ. ಗೈಸ್ ನಮ್ಮ ಅಪ್ಪ ಫುಲ್ ಕ್ಲಾಸ್ ತಗೊಂತೈತೆ. ಪವಿ ಇವತ್ತು ರಜೆ ಹಾಕಿದ್ದಾಳೆ ಅವಳು ಕಾಲೇಜ್ ಅಂತ. ಹೋಟೆಲ್ ಇಟ್ಬಿಟ್ಟು ಇಲ್ಲಿಗಲ್ಲ ಯಾಕೆ ಎಲೆಕ್ಟ್ರಾನಿಕ್ ಸಿಟಿ ಮಾರ್ತಳ್ಳಿ ರೋಡಲ್ಲಿ ನೀವೆಲ್ಲ ಯಾರ್ಯಾರು ಟ್ರಾವೆಲ್ ಮಾಡ್ತೀರಾ ನನ್ನ ಬಾಕ್ಸ್ ನೋಡೋರು, ನಿಮ್ಗೆಲ್ಲ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ನಿಮ್ಮ ಪೇಷನ್ಸ್ಗೆ ಇನ್ನೊಂದು ದೊಡ್ಡ ಹ್ಯಾಟ್ಸ್ ಆಫ್. ಈ ರೇಂಜ್ ಟ್ರಾಫಿಕಲ್ಲಿ ನೀವು ಟ್ರಾವೆಲ್ ಮಾಡ್ತೀರಲ್ಲ, ಪೇಷನ್ಸ್ ಅನ್ನೋದು ಇಲ್ಲಿಂದಾನೇ ಉಟ್ಕೊಳ್ಳೋದು ಮನುಷ್ಯನ್ಗೆ. ಅಮ್ಮ ಯಾರಿಗಾದ್ರೂ ಪೇಷನ್ಸ್ ಇಲ್ಲ ಅಂದ್ರೆ ಹೋಗ್ ಬನ್ನಿ, ಏನಾದ್ರು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಬನ್ನಿ ಮಾಡ್ತೀವಿ. ನಾವ್ ಅವಾಗ್ಲಿಂದ ಟ್ರಾವೆಲ್ ಮಾಡ್ತಾ ಇದೀವಿ. ಒಂದ್ ಚೂರ್ ಫುಲ್ಲು ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಪಟ್ಟೆ ಬೋರ್ ಹೊಡಿತಿತ್ತು ಅಂತ ಅಮ್ಮ ಕೈಲಿ ಒಂದ್ ಡೈಲಾಗ್ ಹೇಳ್ಸೋಣ ಅನ್ಕೊಂಡ್ವಿ. ಆದ್ರೆ ಕ್ಯಾಮ್ರಾನು ಅಮ್ಮನೇ ಇಟ್ಕೊಂಡು ಶೂಟ್ ಮಾಡ್ಬೇಕಿತ್ತು. ಸೊ ಎಷ್ಟ್ ಫನಿ ಆಗಿತ್ತು ಅಂತ ನೋಡಿ. ನನ್ನ ಮಕ್ಕಳು ಎಂತ ಅಂತಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿರ್ತವೆ, ತಿರ್ಗಿ ಎಮ್ಮೆ ಕೋಣಗಳು ಮೊಳಕೊಂಡಂಗ ಮೊಳಕೊಂಡವೆ ನೋಡಿ. ಮಕ್ಕಳು ಹಿಂಗ್ ನೋಡ್ಬೇಕಾ?
ಹಿಂಗೆ ನೋಡಿದ್ದಾಯ್ತಲ್ಲ ಆಮೇಲೆ ಹಿಂಗ್ ನೋಡ್ಬೇಕಾ ಹಿಂಗಿಡ್ ಇದು ಕಾಣದು ಮಾ ಹಿಂಗಿಟ್ಕೊಂಡ ನೀನ್ ಕಳಿಸ್ತೀಯ ಆಮೇಲೆ ಹಿಂಗ್ ತೋರ್ಸು ಏನ್ ಹೇಳ್ಬೇಕು ನಮ್ಮ ಮಕ್ಕಳು ರಾತ್ರಿ ಎಲ್ಲ ನಿದ್ದೆ ಮಾಡ್ತಾವೆ ನಿದ್ದೆ ಮಾಡವೆ ಗೈಸ್ ಆಕ್ಚುಲಿ ಏನಾಯ್ತು ಅಂದ್ರೆ ಅಲ್ಲೊಂದು ಗಾಡಿ ಬಂದು ಓವರ್ ಮುಜ ಮುಡ್ಗೆ ಅಲ್ಲಿ ಫೋನಲ್ಲಿ ಅಮ್ಮ ಸಿಚುವೇಶನ್ ಅವ್ರಿಗೆ ಅನಲೈಸ್ ಮಾಡಿಸ್ತಾ ಇದೀನಿ ನೀನ್ ಆರಾಮಾಗಿದ್ಯಾ ನೀನಿರು ನಿನ್ನ ಹತ್ರ ಮಾತಾಡುತ್ತೆ ನಾನು So, ಏನಾಯ್ತು ಅಂದ್ರೆ ಕಾರ್ ಅವನು ಹಿಂಗ್ ಬಂದ ಆಯ್ತಾ ಟಿಚ್ ಆಗಿ ಸ್ವಲ್ಪ ಅವನು ಓವರ್ಗೇನೇನ್ ಅಂತ ಬಂದ್ರು ನಮ್ಮಪ್ಪ ಸರಿಯಾಗಿ ಬೈದ್ರು ಸಂಸ್ಕೃತಗಳಲ್ಲೇ ಬೈದ್ರು ಇಲ್ಲಿ ಒಬ್ಬ ಹಿಂಗ್ ಕುತ್ಕೊಂಡು ಹೋದ ಅಷ್ಟೇ ಫ್ರೆಂಡ್ ಅಂದ್ರೆ ಸುಮ್ನೆ ನಮ್ಮ ಪಕ್ಕದಲ್ಲಿ ಇಲ್ಲಿ ಒಬ್ರು ಹಿಂಗ್ ಕುತ್ಕೊಂಡು ಹೋದ್ರು ಆ ರೆಡ್ ಕಲರ್ ಕಾರ್ ಅವರು ಆಯ್ತಾ ಅವರು ಮಿರರ್ ಅಲ್ಲೇ ಸಾರಿ ಅಂದ್ರಂತೆ ಅದಕ್ಕೆ ನಮ್ಮಪ್ಪ ಬಿಟ್ಬಿಡ್ತು ಆದ್ರೆ ಡೈಲಾಗ್ ಏನಂದ್ರಂತ ಬಂದಾಗ ಕುತ್ಕೊಂಡು ಹೋದ ಹೋಗ್ಲಿ ಬಿಡು ಯಾಕಂದ್ರೆ ಅವ್ನು ಸಾರಿ ಕೇಳ್ದ ಅವನು ಹಿಂಗಂದ ಕೈಯೆಲ್ಲ ತೋರ್ಸಿ ಮಾತಾಡ್ಸ್ಬಾರ್ದು ತಪ್ಪಾಯ್ತು ದಟ್ಸ್ ಫೈನ್ ಸಾರಿ ಕೇಳ್ಬಿಟ್ರೆ ಮುಗ್ದೋಗಿರೋದು ಕೇಳಿಲ್ಲ ಗ್ರಾಚಾರ ಯಾವ ಕಡೆಯಿಂದ ಎದ್ ಬಂದಿತ್ತು ಸರಿಯಾಗಿ ಬೈಸ್ಕೊಂಡ ನಾನು ವಿಡಿಯೋ ಮಾಡ್ಬೇಕಿತ್ತು ಮಿಸ್ ಆಗೋಯ್ತು ನಾನು ಎಂಟರ್ಟೈನ್ಮೆಂಟ್ ಆಗಿತ್ತಲ್ಲ ಸೊ ನೋಡ್ಕೊಂಡು ಕೂತಿದ್ವಿ ನಾವಿಬ್ರು ಫಸ್ಟ್ ನೋಡಿ ಅಲ್ಲಿ ಅವಳೆಲ್ಲ ನಮ್ಮಮ್ಮ ಸ್ವಲ್ಪ ರೋಸ್ಟ್ ಆಗ್ಬಿಟ್ಟವ್ರು ನಮ್ಮಮ್ಮ ನನ್ನನ್ನು ಈ ತರ ಮಗು ತರ ನೋಡ್ಕೊಂಡಿಲ್ವೇನೋ ಅಷ್ಟು ಮುದ್ದಾಗಿ ನೋಡ್ಕೊಂತೈತೆ ಸರ್ಪ್ರೈಸ್ ಕೊಡಕ್ ಮಗ್ಳಿಗೆ ಅಮ್ಮ ನಮ್ಮಮ್ಮ ಕೋಪದಲ್ಲಿದೆ ನಮ್ಮಮ್ಮಂಗೆ ಪ್ರಶಾಂತವಾಗಿರ್ಬೇಕು ಜೀವನ ಒಂಚೂರು ವಾಯ್ಸ್ ರೈಸ್ ಆಗ್ಬಿಟ್ರೆ ಹಿಂಗ್ ಸೈಲೆಂಟ್ ಆಗ್ಬಿಡುತ್ತೆ ಮಮ್ಮಿ ಮಮ್ಮಿ ಇರ್ಲಿ ಬಿಡು ಮಮ್ಮಿ ಟ್ಯಾಪೆನ್ಸ್ ಮಮ್ಮಿ ಜೀವನ ಅಂದ್ರೆ ಯಾವಾಗ ಖುಷಿಯಾಗಿರಕ್ಕಾಗತ್ತಾ ಸ್ವಲ್ಪ ಕೋಪ ಬರ್ಸ್ಬಿಟ್ಟು ಅಲ್ಲಿ ನೋಡ್ ನಮ್ಮಮ್ಮ ಅಲ್ಲಿ ಮಾತಾಡ್ತಾ ಇಲ್ಲ ನಾಯ ಯಾಕಂದ್ರೆ ಇದಾಕರೆ ಮಾತಾಡ್ಬೇಕು ಅವನ ಏನಾರು ಅಂತ ಅನ್ಸ್ಕೊಂಬರ್ಬಾರ್ದ ಅನ್ಸ್ಕೊಂಡ್ ಬರ್ಬಾರ್ದು ಪಾಪ ಅವ್ನ ಅಜ್ಜಿ ಏನೇ ಆಗ್ಲಿ ನಿಂತ್ಕೊಂಡೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡ್ ಬರ್ಬೇಕು ಸಾರ್ಟ್ ಔಟ್ ಒಯ್ದೇ ಬರ್ಬೇಕು ಅವಾಗ ಏನಪ್ಪ ತಲೆ ಗುದ್ಬೇಕು ತಪ್ಪಿಲ್ಲ ತಲೆಲ್ಲ ಗುದ್ಬೇಕು ಅವ್ನು ಯಾವಾರಾದ್ರೆ ಇದೇ ಗೈಸ್ ನನ್ಗೂ ಜೋಶ್ ಆಗಲ್ಲ ಏನೇ ಆದ್ರೂ ಏನಾಯ್ತು ಅಂದ್ಬಿಟ್ಟು ಬಂದ್ಬಿಡ್ಬೇಕು ಜಗ್ಲಕ್ಕೆಲ್ಲ ಹೋಗ್ಬಾರ್ದು ಆದ್ರೆ ನಾವ್ ಅಂತಲ್ವೇ ಗುಬ್ಬೆ ನನ್ ಮಗ ತಗೊಂಬಂದು ಎಲ್ಲಿ ಬಿಟ್ಟಿರೋದಲ್ಲ ಹೆಬ್ಬಾಳದಲ್ಲೆಲ್ಲ ಬಿಟ್ಟಿದ್ರೆ ಆರಾಮಾಗಿ ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ ಸುಮ್ಮನೆ ಕರ್ಕೊಂಡ್ ಸೊ ಆಲ್ಮೋಸ್ಟ್ ವಿ ಆರ್ ನಿಯರ್ ಸಿಕ್ಕಾಪಟ್ಟೆ ಕ್ಲೋಸ್ ಇದೀವಿ ಜಸ್ಟ್ ಇನ್ನೊಂದು ಮಿನಿಟ್ ಅಲ್ಲಿ ನನ್ನ ತಂಗಿನ ನಾವು ನೋಡ್ತೀವಿ ಓ ಭಯ ಒಂಥರ ಡಕ್ 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 ಅನಿಸ್ತಿದೆ ಡಕ್ 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 ನಿಂಗೆ ಹಿಂಗೆ ಅನಿಸ್ತಿದೆ ವೆರಿ ಎಕ್ಸೈಟೆಡ್ ಮುಂದೆ ಅಂತ ನೆನವೆ ಅಮ್ಮ ಇಷ್ಟು ವರ್ಷ ಆದ್ಮೇಲೆ ಇಷ್ಟು ವರ್ಷ ಅಂದ್ರೆ ಒಂದ್ ವರ್ಷ ಆದ್ಮೇಲೆ ನೋಡ್ತೀಯ ನಿನ್ ಮಗ್ಳನ್ನ ಹೆಂಗ ಅನಿಸ್ತಿದೆ ಖುಷಿ ಆಗ್ತಿದೆ ಅದನ್ನ ಸ್ವಲ್ಪ ಖುಷಿಯಾಗಿ ಹೇಳಮ್ಮ ಹೇಳ್ಬಿಡ್ತಾರೆ ನಮ್ಮಮ್ಮ ಗರಮಲ್ಲಿದೆ ಚಿಕ್ಕಣ್ಣ ಬಂದು ಒಂದ್ ಪಪ್ಪಿ ಕೊಡೋ ತನಕ ಲಕ್ಷ್ಮಿ ಕಂಟ್ರೋಲ್ ಆಗಲ್ವೇನೋ ಏನ್ ಮಾಡೋದು ಅಯ್ಯೋ ರಾಜ್ಗೆ ಬೇಡ ಸೋಡಾ ಮೈ ಸೋಡಾ ಏ ಸೈಡ್